ಮತದಾನ ಮತ ಎಣಿಕೆ ಪ್ರಕ್ರಿಯೆ ನಿಧಾನವಾಗಿ ನಡೀತಾ ಇದೆ. ಇದು MP ಎಲೆಕ್ಷನ್ ಅಲ್ಲಿ ಹಿಂಗೆ 1 ಗಂಟೆ ಆದ್ರೂ ಇನ್ನು ಕೆಲವು ಕಡೆ ಒಂದು ಸುತ್ತಿನ ಮತಗಳ ಅಪ್ಡೇಟ್ ಸಹಿತ ಬರ್ತಾ ಇಲ್ವಂತೆ. ವಿಜಯಪುರದ SC ಮೀಸಲು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯ ಬಗ್ಗೆ ಮಾಹಿತಿಯನ್ನ ಈಗ ಕೊಡ್ತಾ ಇದ್ದಾರೆ. ಮಂದಗತಿಯಲ್ಲಿ ನಡೀತಾ ಇದೆ. ವಿಜಯಪುರದಲ್ಲಿ ಸ್ಟ್ರಾಂಗ್ ರೂಮ್ ಕೀನೇ ಮರ್ತು ಬಂದು ಬಿಟ್ಟಿದ್ರಂತೆ ಆಫೀಸರ್. ಮತ್ತೆ ವಾಪಸ್ ಕಳಿಸಿ ಹೋಗಿ ಮನೆ ಹೋಗಿ ಬೀಗ ತಗೊಂಬ ಅಂತ. ಓಹೋ ಸಾಹೇಬ್ರು. ಹಂಗಾಗಿ ಅಲ್ಲಿ ನಿಧಾನವಾಗಿ ನಡೀತಾ ಇದೆ. ಪಾಪ ಇವರಿಗೆ ನಿಧಾನಕ್ಕೆ ಮಾಡ್ತಾರೆ. ಪಾಪ ಅಲ್ಲಿ ನಿಂತವ್ರು ಎಲೆಕ್ಷನ್ಗೆ ಅವ್ರ ಟೆನ್ಷನ್ ಯಾರಿಗೆ ಹೇಳೋಣ. ಟೋಟಲ್ ಈಗ 480 ಆಯ್ತು. 480ರಲ್ಲಿ 315 NDA ಕಡೆಗಿದೆ, 150 INDA ಕಡೆಗಿದೆ, ಅದರ್ಸ್ 15. ವಿಜಯಪುರ ಅದಕ್ಕೆ ನಿಧಾನ. ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ ನಾಯಕ್ ಏನಾಯ್ತು? ಮುನ್ನಡೆಯೋ ಹಿನ್ನಡೆಯೋ ಮಾಹಿತಿ ಸಿಗ್ತಾ ಇಲ್ಲ. ಜಯಕುಮಾರ್ ನಾಯಕ್ ಮತ್ತು ರಾಜಾ ಅಮರೇಶ್ವರ ನಾಯಕ್ ಅವರ ನಡುವೆ ಹಿನ್ನಡೆ ಮುನ್ನಡೆ ಯಾರದ್ದು? ಕಲಬುರಗಿಯಲ್ಲಿ ಹಾವು ಏಣಿ ಆಟ. ಕಲಬುರಗಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಹಾವು ಏಣಿ ಆಟ ಆಡ್ತಿದ್ದಾರೆ. ಒಂದ್ಸಲಿ ಅವರು, ಒಂದ್ಸಲಿ ಇವರು, ಒಂದ್ಸಲಿ ಅವರು, ಒಂದ್ಸಲಿ ಇವರು. ಪ್ರತಿ ಹಂತದಲ್ಲೂ ಕಲಬುರ್ಗಿಯಲ್ಲಿ ತರ ಕುತೂಹಲ ಏನಾಗುತ್ತೆ. ಒಂದ್ ರೌಂಡ್ ಅಲ್ಲಿ ಅವರು, ಒಂದ್ ರೌಂಡ್ ಅಲ್ಲಿ ಇವರು. ಇವಾಗ ಉಮೇಶ್ ಜಾಧವ್ ಜಸ್ಟ್ 103 ಮತಗಳ ಅಂತರದಿಂದ ಮುಂದಿದ್ದಾರೆ. ಜಸ್ಟ್ 103 ಮತಗಳು. ಹಾಸನದಲ್ಲಿ 3000 ಮತಗಳ ಮುನ್ನಡೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಪಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು SIT ವಿಚಾರಣೆಯಲ್ಲಿ ಇದ್ರೂ ಸಹಿತ ಒಂದು ಟೆನ್ಷನ್ ಇರುತ್ತೆ, ಗೆಲ್ತೀನಾ ಸೋಲ್ತೀನಾ ಅಂತ. ಯಾಕಂದ್ರೆ ಅವ್ರ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ, ಅಮಾನತು ಮಾಡಿದೆ ಅಷ್ಟೇ. ತಪ್ಪಿ ಮತ್ತೆ MP ಆಗಿ ಗೆದ್ರೆ, ರೀಕನ್ಸಿಡರೇಷನ್ ಏನಾದ್ರು ಇದ್ರೆ, ಅಮಾನತು ಕ್ಯಾನ್ಸಲ್ ಆದ್ರೆ ಅವ್ರು ಮತ್ತೆ MP ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಚಾರಣೆಯಲ್ಲಿ ಇದ್ರೂ ಸಹಿತ ಅವ್ರು ಕೇಳಿದ್ರಂತೆ ಕೋರ್ಟಿಗೆ, ನನಗೊಂದು ಸ್ವಲ್ಪ ಟಿವಿ ನೋಡೋ ಅವಕಾಶ ಮಾಡಿಕೊಡಿ ಅವತ್ತಿನ ದಿನ ಅಂತ. ಕೋರ್ಟ್ ಅದಕ್ಕೆ ನಿರಾಕರಿಸಿತ್ತು. ಇಲ್ಲ, ಆ ಥರದ್ದೆಲ್ಲ ವ್ಯವಸ್ಥೆಗಳನ್ನ ನಮ್ಗೆ ಕೊಡೋಕ್ಕಾಗಲ್ಲ, ದಯವಿಟ್ಟು ಅಂತ. ಹಾಗಾಗಿ ನಾನು ಹೇಳೋದು, SIT ಅವರು ಅವರಿಗೆ ಮೊಬೈಲ್ ಕೊಟ್ಟು ಅದರಲ್ಲಿ ಸ್ಪೀಡ್ ಪ್ಲಸ್ ಕರ್ನಾಟಕ ಅಥವಾ ಸ್ಪೀಡ್ ನ್ಯೂಸ್ ಕನ್ನಡವನ್ನು ತೋರಿಸಿದ್ರೆ ಎಲ್ಲ ಅಪ್ಡೇಟ್ಗಳನ್ನ ಅಲ್ಲಿ ಪಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಇನ್ನು ಕಾಂಗ್ರೆಸ್ನ ಶ್ರೇಯಸ್ ಪಾಟೀಲ್ಗೆ ಅಲ್ಲಿ ಶ್ರೇಯಸ್ ಪಾಟೀಲ್ ಅಲ್ಲ, ಅದು ಶ್ರೇಯಸ್ ಪಟೇಲ್ ಅಂತ ಹೊಡಿಬೇಕು. ಶ್ರೇಯಸ್ ಪಟೇಲ್ ಅವ್ರನ್ನ ನಾವು ಬ್ರೇಕಿಂಗ್ ನಲ್ಲಿ ನೋಡ್ತಾ ಇದ್ದೀರಿ. ಶ್ರೇಯಸ್ ಪಟೇಲ್ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣನವರು ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ 3000 ಮತಗಳ ಅಂತರದಿಂದ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮುನ್ನಡೆಯೋ ಹಿನ್ನಡೆಯೋ ಮಾಹಿತಿ ಬರ್ತಾ ಇಲ್ಲ. ನಮ್ಮ ಸ್ಕ್ರೀನ್ ನಲ್ಲಿ ಮುನ್ನಡೆ ಹಿನ್ನಡೆ ಕಾಣ್ತಾ ಇಲ್ಲ. ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ಮುನ್ನಡೆ ಅಥವಾ ಹಿನ್ನಡೆ ಏನಾಗಿದೆ? ಒಬ್ಬ ಸ್ಪರ್ಧಿ ಮುನ್ನಡೆಯಲ್ಲಿದ್ದರೆ ಮತ್ತೊಬ್ಬರು ಹಿನ್ನಡೆಯಾಗಬೇಕು. ಹಾಗೆ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಮುನ್ನಡೆ ಅಂತಾದ್ರೆ ಸ್ಟಾರ್ ಚಂದ್ರು ಅವರು ಹಿನ್ನಡೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಆದರೆ ನಮ್ಮದ್ರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಮುನ್ನಡೆಯನ್ನ ಮುಂದುವರಿಸಿದ ಡಾಕ್ಟರ್ ಮುಂದುವರಿಸಿದ್ದಾರೆ. 45,000 ಮತಗಳ ಮುನ್ನಡೆ. 45,000 ಮತಗಳ ಮುನ್ನಡೆಯನ್ನ ಹೃದಯವಂತ CN ಮಂಜುನಾಥ್ ರವರು ಕಾಯ್ದುಕೊಂಡಿದ್ದಾರೆ. ನಾನು ತುಂಬಾ ಕಿರಿಸ್ತಾ ಇದ್ದೀನಿ ಅಂತ ಕಾಫಿ ಮಾಡಿಕೊಟ್ರು ಇಲ್ಲ ನಮ್ಮ ಆಂಟಿ. ಈಗ ನಮ್ಗೆ ಎಲ್ಲರೂ ಕಾಫಿ ಕುಡ್ಕೊಂಡು ಸಣ್ಣ ಟೀಮು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೀವಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇನ್ನು ಮುಂದೇನು ಪೊಲಿಟಿಕಲ್, ಸಿನಿಮಾ, ಸ್ಪೋರ್ಟ್ಸ್ ಎಲ್ಲದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಗಳನ್ನ ನೀವು ಸ್ಪೀಡ್ ನ್ಯೂಸ್ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕದಲ್ಲಿ ನೋಡಬಹುದು. ಹಾಸನದಲ್ಲಿ 3000 ಮತಗಳಿಂದ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಹಾಸನದ ರಿಸಲ್ಟ್ ವಿಶೇಷ ಏನಪ್ಪಾ ಅಂತಂದ್ರೆ, SIT ವಿಚಾರಣೆಯಲ್ಲಿರುವ ಪ್ರಜ್ವಲ್ ರೇವಣ್ಣ SIT ಸ್ಟೇಷನ್ ಅಲ್ಲಿ ನೋಡ್ತಾ ಇದ್ದಾರೆ. ನೋಡಕ್ ಸಾಧ್ಯ ಆಗಿದ್ರೆ ಭವಾನಿ ರೇವಣ್ಣ ಅವರು ಯಾರ ಕೈಗೂ ಸಿಕ್ಕಿಲ್ಲ. ಅವ್ರು ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ರೇವಣ್ಣ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಅವ್ರು ಆರಾಮಾಗಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದು ಒಂದು ರಿಸಲ್ಟ್ 3 ದಿಕ್ಕಲ್ಲಿ ಪಾಪ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ. ಬಟ್ ಈ ಕ್ಷಣದ ಹೈಲೈಟ್ ಅಪ್ಡೇಟ್ ಏನು ಅಂದ್ರೆ, ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತೆಗೆದು ಫೇಸ್ಬುಕ್ಗೆ ಹಾಕಿ 45,000 ಮತಗಳಿಂದ ಡಾಕ್ಟರ್ ಮುಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಂತ. ಯಾರಾದ್ರೂ ವಿಡಿಯೋ ನೋಡೋಕ್ಕಾಗದೇ ಇದ್ರೆ, ಡೇಟಾ ಕಮ್ಮಿ ಇದ್ರೆ ಫೋಟೋ ನೋಡ್ಕೊಳ್ಳಿ ಅಂತ. 45,000 ಮತಗಳಿಂದ ಮುನ್ನಡೆ. ಒಂದು ಬ್ರೇಕಿಂಗ್ ಸಂಬಂಧಪಟ್ಟ ಹಾಗೆ 4-5 ಸ್ಕ್ರೀನ್ ಶಾಟ್ ಇದ್ರೆ 4-5 ಸ್ಕ್ರೀನ್ ಶಾಟ್ಗಳನ್ನು ಒಟ್ಟಿಗೆ ಹಾಕಿ, ಒಂದೇ ಥ್ರೆಡ್ ನಲ್ಲಿ ಒಂದೇ ಸ್ಕ್ರೀನ್ ಶಾಟ್ ಹಾಕಬೇಕು ಅಂತಿಲ್ಲ. ಆದರೆ ಮುನ್ನಡೆಯನ್ನ ಸತತವಾಗಿ ಹಂತವಾಗಿ ಕಾಯ್ದುಕೊಂಡು ಬರುತ್ತಿದ್ದಾರೆ.
ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣದಲ್ಲಿ ಹಿನ್ನಡೆ. ನಮ್ದ್ರಲ್ಲಿ ಇನ್ನೂ ಅಪ್ಡೇಟ್ ಆಗಬೇಕು. ದಯವಿಟ್ಟು ಸಿರಾಜ್ ಮತ್ತು ಸಂದೀಪ್ ಅವರು ಒಂದ್ಸಲಿ ಹಿನ್ನಡೆ ಮುನ್ನಡೆಯನ್ನ ಅಪ್ಡೇಟ್ ಮಾಡಿ ಪಿಕ್ಚರ್ನಲ್ಲಿ. ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ? ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಿಮ್ಮ ಸ್ಕ್ರೀನಿನ ನಿಮಗೆ ಬಲಭಾಗದಲ್ಲಿ ಕಾಣ್ತಾ ಇರುವ ಅಪ್ಡೇಟ್ಸ್ ಏನಿದೆ ಅದರಲ್ಲಿ ಮೇಲ್ಗಡೆ ಫೋಟೋಗಳು ಏನ್ ಕಾಣ್ತಾ ಇದೆ ಅದು ಮತ್ತು ಎಡಗಡೆಯಲ್ಲಿ ಕಾಣ್ತಿರುವ ಮೇಲ್ಗಡೆ ಫೋಟೋ, ಅವೆರಡರಲ್ಲಿ ಅಪ್ಡೇಟ್ ಬರ್ತಿಲ್ಲ ಅಂದ್ರೆ ಅದಕ್ಕೆ ನಮ್ಮ HR ಕಾರಣ. ನಿಮ್ಮ ಬಲಭಾಗದಲ್ಲಿ ಕಾಣ್ತಾ ಇರುವ ರಾಜ್ಯಗಳ ಅಪ್ಡೇಟ್ ಏನಿದೆ ಅದರಲ್ಲಿ ಅಪ್ಡೇಟ್ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಗುರು ಮತ್ತು ಸುಪ್ರೀತಾ ಶೆಟ್ಟಿ ಕಾರಣ. ಇನ್ನು ಬಲಭಾಗದಲ್ಲಿ ನಿಮ್ಮ ಎಡಭಾಗದಲ್ಲಿ ಕಾಣ್ತಾ ಇರುವಂತಹ ಕರ್ನಾಟಕ ರಾಜ್ಯದ ಅಪ್ಡೇಟ್ಸ್ ಏನಿದೆ ಅದು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಸಂದೀಪ್ ಅವರು ಮತ್ತು ಸಿರಾಜ್ ಅವರು ಕಾರಣ. ಅವರು ಈಗ ಅಪ್ಡೇಟ್ ನ ಫಾಸ್ಟ್ ಆಗಿ ಮಾಡ್ತಾ ಹೋಗ್ತಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವ ಎಲ್ಲ ಅಪ್ಡೇಟ್ಗಳನ್ನ ಉಳಿದ ಹುಡುಗರು ನೋಡ್ತಾ ಇದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.